ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ದೇವ, ನೀನು ಈ ರೀತಿ ಆದಿಶೇಷನ ಮೇಲೆ ಮಲಗಿ ಆನಂದ ಪರವಶನಾದರೆ ಭಕ್ತರ ಕಷ್ಟವನ್ನು ಕಾಯುವಳುದಾರು ಶ್ರೀಮನ್ನಾರಾಯಣ ಜಗಕ್ಕೆ ನೀನೇ ಕಲ್ಯಾಣ. ಲಕ್ಷ್ಮಿ ಗುಡೇಶ್ವರ ಚೆನ್ನಾಗಿ ಹೇಳು.
ಈಡೇರಿಸಿ ದುಷ್ಟರನ್ನು ನಿಗ್ರಹಿಸಿವೆ. ಹಾ ಈ ವಿಚಾರ ನನಗೆ ತಿಳಿಯದೇ ರಮಣಿ. ದೇವ ನಾನು ಸುಮ್ಮನೆ ಕುಳಿತರು ನಿಂತರು ನಡೆದರು ನಿದ್ರಿಸಿದರು ಇಂಥ ಸಮಯದಲ್ಲಿ ಎನ್ನ ಅಂತರಾತ್ಮವು ಸದಾ ಸದ್ಭಕ್ತರಿಗೆ ನೆರಳಾಗಿರುತ್ತದೆ. ಹೌದೇ ಕಾಂತ ಅಹೇ ಸುಂದರಿ, ಸುಂದರ ದುರ್ಜನರಿಗೆ ಶಿಕ್ಷಿಸುವ ಮಹಾಂಕುಶ ರೂಪ ಧರಿಸುತ್ತದೆ. ಈ ವಿಷಯ ನಿನ್ನ ಮನಸ್ಸಿಗೆ ಹಂಚಿಕೊಳ್ಳದೆ ನಿಶ್ಚಿಂತೆಯಿಂದಿರ ಸತಿ ಮಹಾರೂಪವತಿ. ಹೃದಯೇಶ್ವರಿ, ಅದೇನು ಚೆನ್ನಾಗಿದೆ. ತಮ್ಮನಾದ ಜಲಂಧರನನ್ನು ನೀನೇ ಆ ಶಿವನಿಂದ ಕೊಲಿಸಿದೆ ಅಲ್ಲವೇ? ಗರುಡ ವಾಹನ ಬಂದೆನು ನಿನ್ನ. ಅಯ್ಯ ಲಕ್ಷ್ಮಿ, ಹಾಗಾದ್ರೆ ಇದು ಅಲ್ಲದೆ ಹೇಗೆ ಅನಿಸಿದೋ ಚೆನ್ನಾಗಿ ಹೇಳು. ಕ್ಷೀರ ಸಾರವಸಿದೆ ನನಗೆ ಗೊತ್ತಿದೆ ನಿನ್ನ ಮನದೆರತೆ. ನಿನ್ನ ಅಗ್ರಜನಾದ ಜಲಂಧರನ್ನು ವಧೆ ಮಾಡಿಸಿದೆ ಎಂದು ಹೇಳಿದೆಯಲ್ಲ,
ಬಿಟ್ಟಿಲ್ಲ. ಹೌದು ಕಾಂತ. ಆದರೆ ವಿಧಿ ಮಹಿಮೆಯು ಬಲ್ಲವರು ಯಾರು? ಹೌದಲ್ಲವೇ? ಸರ್ವಾಂತರ್ಯಾಮಿಯಾದ ನಮ್ಮಂತವನಿಗೆ ವಿಧಿಗಾಟವೇ ಬಿಟ್ಟಿಲ್ಲ. ಅದು ಹೇಗೆಂದರೆ, ಅದು ಹೇಗೆ? ಜ್ಞಾನದ ಗುರುಗಳಾದ ಶುಕ್ರಾಚಾರ್ಯರು ಜಗತ್ ಕಲ್ಯಾಣಕಾರ್ಯಕ್ಕಾಗಿ ನೀನು ದುಷ್ಟ ಶಿಕ್ಷಣಾರ್ಥಕವಾಗಿ ಭೂಲೋಕದ ಜನ್ಮ ತಾಳೆಂದು ಶಾಪವನ್ನು ಕೊಟ್ಟಿರುವ ಸತಿ ಯಾರಿಗೂ ತಿಳಿಯುವುದು ಎನ್ನ ಅಂತರಂಗದ ಸಂಗತಿ. ಹೃದಯೇಶ್ವರಿ, ಅದೇನು ಚೆನ್ನಾಗಿ ಹೇಳು. ನಿನಗೂ ಕಾಡಿದ ವಿಧಿಗಾಟ, ನಿನ್ನ ಮನಸ್ಸಿಗೆ ಒದಗಿತು ಬೇಟಾಟ. ನಿನಗೂ ಕಾಡಿದ ವಿಧಿಗಾಟ, ನಿನ್ನ ಮನಸ್ಸಿಗೆ ಒದಗಿತು ಬೇಟಾಟ. ಹರಿಹರನಲ್ಲಿ ನೀನು ಬರಬಾರದು, ಹರಿಹರನಲ್ಲಿ ನೀನು ಬರಬಾರದು. ನಿನ್ನ ನಂಬಿದ ಭಕ್ತರಿಗೆ ಯಾರಾದರೆ, ನಿನ್ನ ನಂಬಿದ ಭಕ್ತರಿಗೆ ಯಾರಾದರೆ ಪ್ರಿಯಾ, ನೀನೇ ಈ ರೀತಿ ಮಾತನಾಡಿದ್ರೆ ನಿನ್ನನ್ನೇ ನಂಬಿ ಬದುಕುತ್ತಿರುವರ ಭಕ್ತರ ಗತಿ ಏನು ಪ್ರಿಯಾ? ಅಯ್ಯ ಸುಂದರಿ, ಹಾಗಾದರೆ ಹೇಳುವುದು ಕೇಳು. ಎನ್ನುವಂದಾಗ ಸವಿ ಮಾತು ಚಂದ, ಕಣ್ಣು ಬಿಡುವಾಗ ಮುಖವೆಲ್ಲ ಹಂಸ. ಹೇಳುವುದು ಕೇಳು. ಎನ್ನುವರಿದಾಗ ಸವಿ ಮಾತು ಚಂದ, ಬಿಡುವಾಗ ಮುಖವೆಲ್ಲ ಹಂಸ. ಅದೇ ಚಂದ ಆನಂದ, ಅದೇ ಚಂದ ಆನಂದ, ಸುಖಬೋಧ ಎನ್ನಿಲ್ಲ, ಸುಖಬೋಧ ಎನ್ನಿಲ್ಲ. ಎನ್ನುವರಿದಾಗ ಸವಿ ಮಾತು ಚಂದ, ಬಿಡುವಾಗ ಮುಖವೆಲ್ಲ ಹಂಸ. ಮಾಯಾದ ಬಲೆಯನ ಬೀಸಿ ನಿಮ್ಮಂತೆ ನಮ್ಮನ್ನು ತಿಳಿಸಿ. ಮಾಯಾದ ಬಲೆಯನ ಬೀಸಿ ನಿಮ್ಮಂತೆ ನಮ್ಮನ್ನು ತಿಳಿಸಿ. ಲಕ್ಷ್ಮಿ, ನಾನಾ ಜನರಿಗೆ ನಾನಾ ತರ, ನಾನಾ ತರ, ನಾನಾ ತರ ಎನ್ನುವಂತಾಗ ಸಲ್ಮಾನ ಚಂದ, ಕಣ್ಣು ಬಿಡುವಾಗ ಮುಖವೆಲ್ಲ ಹಂಸ. ಅದೇ ಚಂದ ಆನಂದ, ಅದೇ ಚಂದ ಆನಂದ, ಸುಖಬೋಧ ಎನ್ನಿಲ್ಲ, ಸುಖಬೋಧ ಎನ್ನಿಲ್ಲ. ಎನ್ನುವಂತಾಗ ಸಲ್ಮಾನ ಚಂದ, ಕಣ್ಣು ಬಿಡುವಾಗ ಮುಖವೆಲ್ಲ ಹಂಸ, ಕಣ್ಣು ಬಿಡುವಾಗ ಮುಖವೆಲ್ಲ ಹಂಸ. ಸುಂದರ, ಹೇ ಹೃದಯೇಶ್ವರಿ, ಎನ್ನ ಮೋಹದ ಅರಗಿಣೆ. ಅರಗಿನ ಸ್ತ್ರೀಯರು ಏನು ಮಾತನಾಡಿದರು ಚಂದ, ಅದುವೇ ಈ ಜಗತ್ತಿಗೆ ಆನಂದ. ಹೌದಲ್ಲವೇ ಪ್ರಿಯಾ? ಈ ಜಗವೇ ಹುಟ್ಟಿರುವುದು ಜಗದಾದಿ ಒಂದು ದೇವತೆಯಿಂದ. ಅಹೇ ಹೃದಯೇಶ್ವರಿ, ಆದರೆ ಸ್ತ್ರೀಯರು ಮೊದಲು ಪುರುಷರ ಹೃದಯ ತಮ್ಮ ಮೋಹಾಂಕೂರದಿಂದ ಹುಲ್ಲುಕಡ್ಡಿಯಂತೆ ಕೊಚ್ಚಿಕೊಂಡು ನಿಮ್ಮ ಬಳಿ ಸೆಳೆದುಕೊಳ್ಳಿದಿರಿ. ಆಯಾ ಸಮಯಗಳಲ್ಲಿ ಆಯಾ ವಿಚಾರಗಳಿಗೋಸ್ಕರ
ಸಂದರ್ಭಕ್ಕೆ ಅನುಸಾರವಾಗಿ ಅನುಸರಿಸಿಕೊಂಡು ಮಾಡಬೇಕಾದ ಕಾರ್ಯಗಳನ್ನು ನೆರವೇರಿಸಿಕೊಂಡು ಕಡೆಗೆ ಬಲಹೀನಂತ ತಳ್ಳಿ ಬಿಡಿವಿರಿ. ಇದು ಸ್ತ್ರೀ ಧರ್ಮದ ಪದ್ಧತಿ ಸತಿ. ಅದಕ್ಕನುಸರಿಸಿ ನೀನು ಸಹ ಮಾತನಾಡಿದೆ. ಸರಳ ಕೊಂಡಾಪುರ ಚಿಪ್ಪಯ್ಯವರು ನಮ್ಮ ಲಕ್ಷ್ಮೀ ಪಾತ್ರ ಮಾಡಿದಂತ ಅದೇನು ಚೆನ್ನಾಗಿ ಹೇಳು. ಸ್ತ್ರೀಯರ ಕಾಡುವರು ಪುರುಷರು ಮಹಾಕೆಟ್ಟರು. ಹೆಣ್ಣು ಅಂದ ಚಂದ ನೋಡಿ ಅಂಗ ಚಂದ ಸುಖವು. ಸ್ತ್ರೀಯರ ಕಾಡುವರು ಪುರುಷರು ಮಹಾಕೆಟ್ಟರು. ಮೋಹಿನಿಯಾದೆ ಭರತನಾಟ್ಯವಗೈದೆ. ಮೋಸದಿಂದ ಭಕ್ತರನ್ನು ನಾಶ ಮಾಡಿದೆ. ನೀನು ತೀರೇನುತ್ತೆ ನನಗೆ ಕುಂಕುಮನಿಟ್ಟೆ. ಕುಣಿತ ಕುಣಿತ ಕುಣಿಯದೆ ಅರ್ಥವನ್ನಿಟ್ಟೆ. ನಿನ್ನಂತ ಗಂಡಗಳು ಈ ರೀತಿ ಮಾಡಿದರೆ, ನಿನ್ನಂತ ಗಂಡಗಳು ಈ ರೀತಿ ಮಾಡಿದರೆ ನಂಬಲಾರೆ ನೀ ನನ್ನನ್ನು ಗೆದ್ದರೆ. ನಂಬಲಾರೆ ನೀ ನನ್ನನ್ನು ಗೆದ್ದರೆ. ಸ್ತ್ರೀಯರ ಕಾಡುವರು ಪುರುಷರು ಮಹಾಕೆಟ್ಟರು. ಪ್ರಿಯಾ, ಸ್ತ್ರೀಯರು ಪುರುಷರ ಮನಸ್ಸನ್ನು ಸೂರೆಗೊಳಿಸುತ್ತೇನೆಂದು ಹೇಳಿದೆಯಲ್ಲ ಕಾಂತ, ಕಾಂತೆ, ನೀನೇಕೆ ಮೋಹಿನಿಯ ರೂಪವನ್ನು ತಾಳಿ ಆ ಭಸ್ಮಸುರನನ್ನು ನಾಶ ಮಾಡಿದೆ? ಆ ಸಮಯದಲ್ಲಿ ಮಾಡಬೇಕಾಯಿತು ಸುಂದರಿ. ಸ್ತ್ರೀ ರೂಪದಿಂದಲವೇ? ಹೌದು ಕಾಂತೆ. ಆದ ಬಳಿಕ ನನ್ನಲ್ಲಿ ಜರಿಯುವುದು ತಕ್ಕ ನಡತೆಯಲ್ಲ ವೈಕುಂಠವಾಸ ನಿನ್ನಲ್ಲಿರುವುದು. ಕಾಂತೆ, ಕಾಂತ, ಹಾಗಾದ್ರೆ ಏನು ಕೇಳು. ಚೆನ್ನಾಗಿರು. ಶರತ್ ಶರತ್ ಕೊಡುಕೊಪ್ಪೆ ಸ್ತ್ರೀಯರ ಹೃದಯ ಬಲ್ಲವರಾರು, ನಾರಿಯ ಗುಣವ ಅರಿತವರಾರು. ಐಲಕ್ಷ್ಮಿ, ಇರುತ್ತಲ್ಲ. ಸ್ತ್ರೀಯರ ಹೃದಯ ಬಲ್ಲವರಾರು, ನಾರಿಯ ಗುಣವ ಅರಿತವರಾರು. ಪುರುಷರ ಹೃದಯ ಬದಿಯುವಿರಿ. ಪುರುಷರ ಹೃದಯ ಬದಿಯುವಿರಿ. ನಮ್ಮ ಇತರ ಸ್ತ್ರೀಯರ ಹೃದಯ ಬಲ್ಲವರಾರು, ನಾರಿಯ ಗುಣವ ಅರಿತವರಾರು. ಭೂದಾವ ನಾಗರಾಜ್ ಅವರು ವಿಷ್ಣು ಪಾತ್ರಕ್ಕೆ 500 ರೂಪಾಯಿ ಮೊಮ್ಮನ ಕೊಡುತ್ತಾರೆ. ಭೂದಾವ ನಾಗರಾಜ ಅದರ ಚಿಂತೆ. ಕೂಳನಾದ ಭಸ್ಮಾಸುರನು ಆ ಶಿವನಿಂದಲೇ ಉರಿಯಸ್ತ್ರಂ ಪಡೆದುಕೊಂಡು ಮತ್ತು ಶಿವನನ್ನು ಸುಡುವನೆಂದು ಹಿಂಬಾಲಿಸಿದನು. ಅಯ್ಯ ಸುಂದರಿ, ಸುಂದರ, ಆದರೆ ಆತನ ದುಷ್ಟಗುಣಕ್ಕೆ ತಕ್ಕ ಶಿಕ್ಷೆ ನಿಲ್ಲಿಸಬೇಕಾಗುತ್ತದೆ. ಎನ್ನ ಕರ್ತವ್ಯ ಆಗಿದ್ದರಿಂದ ತಕ್ಷಣ ನಾನು ಮೋಹಿನಿ ರೂಪವನ್ನು ತಾಳಿದೆ. ಅಹೇ ಹೃದಯೇಶ್ವರಿ,
ಸುದೇಶ್ವರ. ಆ ಅಧರ್ಮಿಯಾದ ಭಸ್ಮಾಸುರನು ತನ್ನ ಹಸ್ತದಿಂದಲೇ ಮರಣವಾಗುವಂತೆ ಮಾಡಿದೆ. ಆ ಸದಾಶಿವನಿಗೆ ಬಂದ ತೊಂದರೆಯನ್ನು ನಿವಾರಿಸಿದೆ. ಕ್ರೂರನಾದ ಹಿರಣ್ಯ ಕಸಪ್ಪನನ್ನು ಸಂಹರಿಸಿದೆ. ಭಕ್ತನಾದ ಕಾಲದನ್ನು ರಕ್ಷಣೆ ಮಾಡಿದೆ. ಇಂಥ ನಿರಂಜನನೊಡನೆ ಇಂಥ ನಿರಂಜನಾದ ನನ್ನೊಡನೆ ವಾದ ಮಾಡುವುದು ನಿನಗೆ ಸರಿಯಲ್ಲ ನಾರಿ. ನನ್ನ ಪ್ರೇಮದ ಸುಂದರಿ ಹೌದಾ? ಸುಂದರಿ ಅದೇನು ಚೆನ್ನಾಗಿಲ್ಲ. ಇನ್ನೊಂದು ವಿಚಾರ. ಅದೇನು ಲಕ್ಷ್ಮಿ? ನಮ್ಮ ತಂದೆಯಾದ ಸಮುದ್ರ ರಾಜನನ್ನು ಮದುವೆ ಮಾಡುವ ಸಮಯದಲ್ಲಿ ಒಂದು ಕಡೆ ಹಲಹಲ ಮತ್ತೊಂದು ಕಡೆ ಅಮೃತವನ್ನು ಉದ್ಭವಿಸಿದರೆ ದಾನವರಿಗೆ ವಿಷವನ್ನು ನೀಡಿದೆ, ದೇವತೆಗೆ ಅಮೃತವನ್ನು ನೀಡಿದೆ. ಪ್ರಿಯಾ, ಮಾಡಬಾರದು ಇಂಥ ಅನ್ಯಾಯ. ಅಯ್ಯ ಸುಂದರಿ, ಹಾಗಾದ್ರೆ ಹೇಳುವಲ್ಲಿ ಕೇಳು. ಕೇಳು. ಹತ್ತು ತರಹದ ಮುತ್ತಗಳಲ್ಲಿ ಶ್ರೇಷ್ಠವಾದ ಜಾತಿ ಮುತ್ತನೆತ್ತಿರುವ ಎನ್ನ ಪ್ರೀತಿಯ ಸತಿಮಣಿ, ಸೌಂದರ್ಯದ ಗಣಿ, ಈ ಚತುರ್ದಶ ಭುವನಗಳ ಎನ್ನ ಉದರದೋಳ್ ಅಡಗಿರುವ ಭಗವತ್ತೋತನೆಂಬ ಹೆಸರು ಪಡೆದ ನಾನು ಮತಿವಂತರಾದ ದೇವತರಿಗೆ ಅಮೃತಪಾನ ಮಾಡಿಸಿದೆ,
ಮತಿಹೀನರಾದ ಕೂಡ ರಕ್ಕಸರಿಗೆ ವಿಷಪಾನ ಮಾಡಿಸಿದೆ. ಅದು ಯಾತಕ್ಕೆಂದರೆ ಅದು ಏತಕ್ಕೆ ಕಾಂತ? ದುಷ್ಟರಾದ ರಕ್ಕಸರು ಯಾವ ಸಮಯದಲ್ಲಿ ಶ್ರೇಷ್ಠರಾದ ದೇವತರಿಗೆ ತೊಂದರೆ ಕೊಡುವರೇ ಆ ಕ್ಷಣಕ್ಕೆ ಅವರನ್ನು ಸಂಹರಿಸುವುದಕ್ಕಾಗಿ ರೀತಿ ಮಾಡಿದೆ. ತಿಳಿಯಿತೆ ಕಾಂತೆ ಗುಣವಾಂತೆ. ಅಹೋ ಶ್ರೀಮನ್ನಾರಾಯಣ ಜಗತ್ ಸಂರಕ್ಷಣ, ನಿನ್ನ ದರ್ಶನಕ್ಕಾಗಿ ವೈಕುಂಠಕ್ಕೆ ಬಂದೆನು. ಲಕ್ಷ್ಮೀ ಸಮೇತನಾದ ನಿನ್ನನ್ನು ಕಂಡು ಧನ್ಯವಾದನು. ನಿನ್ನ ಪಾದ ಪದ್ಮಗಳಿಗೆ ನಿನಗೆ ಶುಭವಾಗಲಿ ಬ್ರಹ್ಮ ಮಾನಸೋದ್ಭವ. ಅದು ಏನು ತಿಳಿಸು ನಿನ್ನ ಮನದ ಕಾರ್ಯವ. ದುಷ್ಟರಾದ ಶಕ್ತಿ ಶೋಧನ ಪ್ರಸೋದನ ಧನುಜರು ಅಸಮರ್ಥ ಶೋಧನ ದೇವರುಗಳನ್ನು ಗೋಳರಿಸಿದರು. ಈ ಮೂರ್ಖರಿಗೆ ಕಾಲ ಕೂಡಿ ಬಂದಂತೆ ತೋರುತ್ತದೆ. ಆ ದುಷ್ಟ ರಕ್ಕಸರ ಮತ ಮಾಡಿ ಸದ್ಭಕ್ತರ ಕಾಪಾಡುವುದು ಬಿಟ್ಟು ಈ ರೀತಿ ಶೇಷ ಸಾಯನಾಗಿ ಲಕ್ಷ್ಮೀರನೇ ಆನಂದದಿಂದ ವಶವಾದರೆ ಭಕ್ತರ ಗಾತಿ ಏನು? ಪ್ರತಿಪಾಲಕನೇ ಲಕ್ಷ್ಮೀ ರಮಣನೆ. ಅಹೋ ನಾರದ ಶ್ರೀ ಹಾಗಾದ್ರೆ ಏನು ಕೇಳೋ? ಅದೇನು ಚೆನ್ನಾಗಿ ಅನಿಸ್ತಿದ್ದೀರಿ. No
ಬಿಡು ಬಿಡು ನಿನ್ನ ಮನದ ಆಲೋಚನಾ. ಕಾಲಚಕ್ರವು ಸದಾ ಚಲನೆಯಲ್ಲಿರುತ್ತದೆ. ಆದರೆ ಈಗ ಲೋಹವತಿಯ ಅರನ ಹೊರವಲದಿಂದ ಅತಿ ಗರ್ವದಿಂದ ಅತಿ ಬಲದಿಂದ ಗರ್ವದಿಂದ ಬಂದಿರುವುದು. ಅಹೋ ನಾರದರೆ, ಇನ್ನು ಕೆಲವು ಕಾಲದಲ್ಲಿ ಅವರ ಗರ್ವ ಅವರನ್ನೇ ತಿನ್ನುವುದು. ಈ ಹಿಂದಕ್ಕೆ ದೇಶವೆಂಬಂತೆ ಸಾಧಿಸಿ ಬಂದವನ ಅಧೋಗತಿ ನೀನು ಹಯ್ಯದವನೆಯೇ ಹಾಗೆ ಮುನಿವರ ಸೇರಿ. ಆದರೆ ಕಾಲ ಕೂಡಿ ಬರುವ ತನಕ ಕಾಯಬೇಕು. ಇಷ್ಟು ದೈವ ಸಂಭೂತರಾದ ನಮ್ಮ ಕರ್ತವ್ಯವು ರಕ್ತಸರ ಸಮಯ ನೋಡಿ ಸೇರಿಸಿವೆ ಯಮಸದನ. ಅಮ್ಮ ಲೋಕಮಾತೆ ತೀರ ಸಾಗರ ಸತಿ ನಾರದರೆ, ಈ ಜಗತ್ತಿಗೆ ಬಂದ ಆಪತ್ತು ಪರಿಹರಿಸಿ ಭಕ್ತರ ಕಾಪಾಡಿ ಜಗದೋದ್ಧಾರಕ ಮಾನಿಂದ ನೀನಾದರೂ ಜಗನ್ಮಾಯನಿಗೆ ಹೇಳಮ್ಮ ಜನನಿ ನಿಲೋಕ ಪಾವನೆ ವೀಣ ಪಾಣಿಯಾದ ನಾರದ, ಅಮ್ಮಯ್ಯ. ಈ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸೆಂದು ಆ ಚಿನ್ಮಯನಿಗೆ ಹೇಳುವಿನ ಶಾರದತನೆಯ ಬಿಟ್ಟು ಬಿಡು ನಿನ್ನ ಮನದ ಸಂಶಯ. ಕಾಂತ, ಕಾಂತೆ, ಈ ನಾರದರು ಹೇಳಿದಂತೆ ಆ ದುರ್ಮಾರ್ಗರಾದ ಶಕ್ತಿ ಸೋದರನ್ನು ಸಂಹರಿಸಿ ಈ ಜಗತ್ತಿಗೆ ಶಾಂತಿಯನ್ನು ಉಂಟು ಮಾಡು ಪ್ರಿಯ ತೋರು ಎನ್ನುವುದಯ. ಹಾಗೆ ನಾರಿಮಣಿ ಎನ್ನ ಮೋಹದ ಅರಗಿಣಿ, ಕ್ಷಣ ಕಾಲದಲ್ಲಿಯೇ ಅವರ ಜಗತ್ತನ್ನು ಪರಿಹರಿಸಿವೆ. ಹಾ, ಲೋಕ ಗಂಡಕರಾದ ಭಕ್ತರನ್ನು ಕಾಪಾಡಿವೆ. ಹಾ, ನೆನಪಿರಲಿ ರಂಜಿತನೆಯ. ಅಹೋ ದೇವ ದೀನ ಬಾಂಧವ, ಹೋ ನಾರದ, ಇಗೋ ನಾನಿನ್ನು ಹೋಗಿ ಬರುವೆ. ಅಪ್ಪಣೆ ದಯಪಾಲಿಸು ಪನ್ನಗ ಸೇನ ಪರಮ ಪಾವನ. ಸಂತೋಷದಿಂದ ಹೋಗಿ ಬಾ ಬ್ರಹ್ಮನಂದನ. ಇನ್ನೊಮ್ಮೆ ನೀನು ವೈಕುಂಠ ಬಂದ ಕಾಲಕ್ಕೆ ಸಂಹಾರ ಮಾಡಿಸಿವೆ, ಭಕ್ತರನ್ನು ಉದ್ಧಾರ ಮಾಡಿವಿ ವಿರಂಚಿತನೆಯ. ನೆನಪಿರಲಿ ನೀನುಡಿಯ ಸಾರಲ್ಲ ಅಲ್ಲ ಅಲ್ಲಿ ಹಿಂದೆ ಅಷ್ಟು ತಪ್ಪು ಮಾಡ್ತಾರೆ ನೀನು ಅಂಗಡಿಯಲ್ಲ ಏನ್ ಮಾಡೋದು ಪಾಪ ಡಾಕ್ಟರ್ ಬಂದ ಡಾಕ್ಟರ್ ಪಾಪ. ಅಲ್ಲ ಚಿಕ್ಕನಲ್ಲಿ ಚಿಕ್ಕನಲ್ಲಿ ಗಣೇಶಪ್ಪ ಅವರು ವಿಷ್ಣುನ ಪಾತ್ರಕ್ಕೆ 100 ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ. ಆ ದನಪ್ಪ ಚಿಕ್ಕನಲ್ಲಿ ಗಣೇಶಪ್ಪ 100 ರೂಪಾಯಿ ವಿಷ್ಣುನ ಪಾತ್ರಕ್ಕೆ ಬಹುಮಾನ ಕೊಡುತ್ತಾರೆ. ಶಕ್ತಿಸೋದಲ್ಲ ಭಗವನ
ಕಾಡು ಮಾಡಿ ಧಿಕ್ಕರಿಸಿದನು. ಆ ದೇಶದ ಕಡಪಡಲಿಕ್ಕೆ ಮಣ್ಣು ಮುಚ್ಚಿಕೊಂಡಿದ್ದು ಇಂಥ ಮಹಾಪರಾಕ್ರಮದ ಮುಂದೆ ಆ ಬಂಡವಾಳ ನಂಬಿದ ನಿಲ್ಲವರೇನು? ಆಹೋ ಅನುಜ, ಆಹೋ ಆಗದ ಈ ಶಕ್ತಿ ಸೋದರೇ, ಮಹಾರಾಜರೇ, ವೀರಾದಿ ವೀರ, ಸುರಕುಲ ಕಂಠೀರ, ಅಸರಕುಲ ಚಕ್ರವರ್ತಿ, ಈ ಲೋಕದಲ್ಲಿ ಯಾವ ಲೋಕ ಜೈಬರ ಸಭಾ ಪ್ರಸವದ ವೈದ್ಯರ ಸರ್ವರಾಜ. ಆಹೋ ಅನಯ, ಆಹೋ ಸಮಯ, ನಮ್ಮ ವೈರಗಳಾದ ದೇವಧರ್ಮರೇ ನಮ್ಮ ಪರಕ್ರಮ ತೋರದವ. ಆಹೋ ಅಸಗ, ಆಹೋ ಅನಯ, ಈ ವೈಕುಂಠ ಲೋಕಕ್ಕೆ ನಾವೇ ಅಧ್ಯಕ್ಷರಾಗೋಣ. ಯಾವತ್ತೇ ನಮ್ಮ ಹಾಕರಂತೆ ನಡೆಸೋಣ. ಸತ್ತರ ತರ ಮಾಡದ ವೈಕುಂಠ ಒಳಗೆ ನಡೆಯನ್ನು ವಿಷ್ಣು ಲಕ್ಷ್ಮಿ ಕಾಂತ, ಕಾಂತೆ, ಇದೇನು ರಾಕ್ಷಸರ ಧ್ವನಿಯು ಕೇಳಿ ಬರುತ್ತಿರುವುದಲ್ಲ? ಅವರು ನಮ್ಮನ್ನೇನು ಮಾಡುವರ ಕಾಂತೆ? ಕಾಂತ, ಕಾಂತೆ, ಈ ರಾಕ್ಷಸರ ಕಾಂತ, ಕಾಂತೆ, ಈ ರಾಕ್ಷಸರು ನಮ್ಮ ಹತ್ತಿರಕ್ಕೆ ಬಂದಂತಾಯ್ತು. ಇನ್ನ ಕೈ ಕಾಲುಗಳು ನಡುಗುವ ಕಾಂತ. ಮುಂದೇನು ನಮ್ಮ ಕಾಂತ? ಹೇ ಕಾಂತೆ, ಕಾಂತ, ಹಾಗಾದ್ರೆ ಏನು ಕೇಳು. ಚೆನ್ನಾಗಿ ಹೇಳು. ನಲ್ಲೇವೋ ನಲ್ಲೇನೆ ಅನ್ನುವುದೇಕೆ? ನಲ್ಲೇವೋ ನಲ್ಲೇನೆ ಅನ್ನುವುದೇಕೆ? ಹೋಗುವುದರಲ್ಲಿ ಕೇಳಿ ಮನ ಬಳೆಸುವುದೇಕೆ? ಹೋಗುವುದರಲ್ಲಿ ಕೇಳಿ ಮನ ಬಳೆಸುವುದೇಕೆ? ನಲ್ಲೇವೋ ನಲ್ಲೇನೆ. ಬಂದ ಅನುಮನು ಯಾರೇ ಆಗಲಿ, ಬಂದ ಅನುಮನು ಯಾರೇ ಆಗಲಿ, ಎನ್ನಯ ಸೌರ್ಯಕ್ಕೆ ಸಾಟಿ ನಿಲ್ಲಲು, ಎನ್ನಯ ಸೌರ್ಯಕ್ಕೆ ಸಾಟಿ ನಿಲ್ಲಲು. ದಾನವ ಕುಲದವನ ಗೆಲ್ಲವನವನ ವೈರ್ಯ ಎನ್ನಯ ಸೌರ್ಯದ ನಿಲ್ಲಲು. ದಾನವ ಕುಲದವನು ಗೆಲ್ಲುವನವನ ವೈರ್ಯ ಎನ್ನಯ ಸೌರ್ಯದ ನಿಲ್ಲಲು. ನಲ್ಲೆ ನಿನ್ನು ಕೇಳು ಇನ್ನು, ನಲ್ಲೆ ನಿನ್ನು ಕೇಳು ಇನ್ನು. ನಲ್ಲೇವೋ ನಲ್ಲೇನೆ ಅನ್ನುವುದಕ್ಕೆ, ನಲ್ಲೇವೋ ನಲ್ಲೇನೆ ಅನ್ನುವುದಕ್ಕೆ, ಹೋಗುವುದೊಂದು ಕೇಳಿ ಮನ ಬಳೆಸುವುದೇಕೆ? ಹೋಗುವುದೊಂದು ಕೇಳಿ ಮನ ಬಳೆಸುವುದೇಕೆ? ನಲ್ಲೇವೋ ನಲ್ಲೇನೆ. ಹೇ ಕಾಂತೆ, ಕಾಂತ, ಆ ಹೇ ಮೋಹಗಾರಣಿ, ರಮಣ, ನನ್ನ ಮುದ್ದಿನ ಹರಗಿನಿ, ಯಾರ ಘೋರ ಕಲಿಯಂ ಮಾಡಿದರೆ ನಮಗೇನು ಮಾಡಲಾರರು? ಆ ಕೋಣರಕ್ಕಸರು ನಮ್ಮ ಹತ್ತಿರಕ್ಕೆ ಬಂದಂತಾಯಿತು. ಹೌದು ಕಾಂತ. ಹೇ ಕಾಂತೆ, ನೀನು ಭಯಪಡಬೇಡ. ನಾನು ದುಷ್ಟರಂ ಸಂಹರಿಸಿ ಬರುತ್ತೇನೆ. ನೀನು ಹೋಗಿ ಈ ಮಣಿಮಂಚಿನ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೋ ರಮಣಿ.
ಸದ್ಗುಣ ಬರಲಿ. ನಿನ್ನ ಇಷ್ಟದಂತೆ ಆಗಲಿ ಕಾಂತ ಮಹಾಗುಣವಂತ. ಹೇ ಅದಮ್ಮ ಹೇ ಅದಮ್ಮ ಅದು ಯಾತಕ್ಕೆ ಸಾಧ್ಯವಿಲ್ಲ ಅದು ಸ್ವಲ್ಪ ತಾಳಲೇ ಅದಮ್ಮ. ನಮ್ಮ ವೈದ್ಯಗಳಾದರೆ ಈ ವೈಕುಂಠ ಲೋಕಕ್ಕೆ ನಾವೇ ಅಧ್ಯಕ್ಷರಾಗೋಣ. ಯಾವತ್ತು ನಮ್ಮ ಆತ್ಮೀಯ ಸತ್ಕಾರ ಫಲ ಮಾಡಿದ ವೈಕುಂಠ ಒಳಗೆ ಒಳಗಡೆಯನ್ನ ಪ್ರೋತ್ಸಾಹಿಸಿದಂಗ ಏನೇ ದುಷ್ಟ ರಕ್ಕಸ, ಕೆಟ್ಟ ನುಡಿಯನ್ನು ನುಡಿದು ತಟ್ಟನೆ ಎಲೆಗೆ ಹಾಯಿಸಿಯಾಗಬೇಡರಿ. ಮನಸ್ಸಿನ ಹಿರಣ್ಯ ಕಸಪ್ಪ ನಮ್ಮ ಒಡಲೆ ಸೀಳಿದಂತೆ ಎನ್ನವು ತೀಡಿ ಮಣ್ಣು ಬಕ್ಕಿಸುವುದವನು ನೀಚ ರಕ್ಕಸ. ಇದು ನಿನ್ನೆಯ ಕರ್ಕಸ. ಕಠಿಣ ಪ್ರಯಾಣ ಹಿಂದಡಿಗೆ ಮೂರಡಿ ಭೂತನ ಬೇಡಿ ಚಕ್ರವರ್ತಿಯಿಂದ ಪಾತಾಳಕ್ಕೆ ತುಳಿದು ಚಂಡ ವಿಕ್ರಮನಾದ ಸೋಮಸೂರನಂ ಮಚ್ಚತ್ರಂತಾಳಿ ಪರಸ್ಕರಿಂದ ಬೆರೆಯುವ ಭಸ್ಮಸೂರನಂ ಮೋಹಿಮಿತ್ರಂತಾಳಿ ತಕ್ಕತೈ ಎಂದು ನಾಟ್ಯ ಮಾಡಿದ್ದೇವೆ. ನಿನ್ನ ಹೇಳಿಕೊಳ್ಳುವ ಗುಣ ಎನ್ನ ಮಿಂದ ತೋರಬೇಡ ಪ್ರಾಣ ನಿನ್ನ ಹೆಸರಣ ಹೇಳಿ ದೂರ ರಕ್ಕಸರೇ. ಹಾಗಾದರೆ ಹೇಳಿ ಬನ್ನಿ ಕೇಳು. ದುಷ್ಟದಾನವ ಇದು ನಿನ್ನೆ ಗರ್ವವ. ಕೊಟ್ಟ ಮಾತನ್ನು ನಡೆಸಿದೆ. ಭಕ್ತನಾದ ಬಲಿಚಕ್ರವರ್ತಿಯಂ ಪಾತಾಳಕ್ಕೆ ತೊಳೆದೆ. ಅವನ ಭಕ್ತಿಗೆ ಮೆಚ್ಚಿ ಬಾಗಿಲವಂ ಕಾದೆ.
ಹಿರಣ್ಯ ಕಶಪ, ನರಕಾಸುರ, ಭಸ್ಮಾಸುರ, ಕುಮಕಸುರ ಮೊದಲಾದ ಸತ್ತಿನ ರಕ್ತತರಂ ಅವರವರ ಜನ್ಮಕ್ಕೆ ತಕ್ಕಂತೆ ಅವತಾರವನ್ನೆತ್ತಿ ನಿರ್ನಾಮ ಮಾಡ್ತಿದೆ. ನಿನ್ನಂತ ಧನುಜರಂ ಒಕ್ಕಲಿಕ್ಕೆ ಚಕ್ರಧಾರನೆಂದೂ ಮೆರೆದೆ. ಮುಂದೆ ಕುಕ್ಕರತೆಯ ಮಾತುಗಳನ್ನಾಡಿ ಸಾಯಬೇಡಿರಿ ಕಂಡಿರಾ ರಾಂತ್ರಿಂಚಾರರೇ. ಹೇದಮ್ಮ ಸಾಧ್ಯ ಇಲ್ಲ. ಅದು ಏಕಕ್ಕೆ ಸಾಧ್ಯವಿಲ್ಲ ಹೇದಮ್ಮ. ಫಲ ಸಾರಥಿ, ಈ ಗರಿಷ್ಠರಾದ ರಾಕ್ಷಸ ಸದಮರಿಗೆ ಯಾವತ್ತು ಶ್ರೀಮೊಡನೆ ಕದನ ಮಾಡಿದರೂ ಮರಣಬಾರದಂತೆ ಆ ಚಂದ್ರಮೌಳಿ ವರವನ್ನು ಕೊಟ್ಟಿರುವನು. ಆದ ಕಾರಣ ಇದರ ಮರ್ಮವನ್ನರಿತು ಈ ಮೂರ್ಖರನ್ನು ನಿಗ್ರಹಿಸಲು ಎನ್ನಿಂದಾಗದು. ಎಲ್ಲ ಸಾರಥಿ, ನಾನು ಮಾಯವಾಗಿ ಹೋಗಿ ಮುಂದೆ ಆಲೋಚನೆಯ ಮಾಡಿ ಈ ಮೂರ್ಖರ ಮುಂದೆಗಳನ್ನು ಚಂಡಾಳಿಸುತ್ತಿದ್ದರೆ ಈ ರಾಕ್ಷಸ ಅಂತಕನ ಮುಂದೆ ಹೆಸರೆತ್ತಕ್ಕೆ ಎಲೈ ಹನುಮರೇ, ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಿರಿ. ನಡೆದುಕೊಂಡು ನಾನೀಗ ಬಟ್ಟೆ ಸತ್ಯ ದೇವಸ್ಥಾನ ಮೂಡ ಮತ್ತೆ ನಮ್ಮಲ್ಲಿ ಜಿಲ್ಲೆ ಬಾಳ ಬೇಕಾದರೆ ಇಲ್ಲವೇ ಪ್ರಯಾಣ ಮಾಡೋವರೆ ಆಗದೆ ಇಂದಿನ ಪಟ್ಟಣಕ್ಕೆ ದಾರಿ ಆ ಹೇ ಮಾಯಕಾರಣದ ಕಪಟದ ವಿಜ್ಞಾನದಲ್ಲಿ ನೀನು ನಮ್ಮಣ್ಣನ ಕರೆಯಕ ರಸಿಕರ ಕಾಮನ ಬಿಲ್ಲೆ ಅಂದ ಮೇಲೆ ಅಂತ ಎಂಬೇಡಿಯನ್ನು ಆಸೆ ಬಿಟ್ಟು ನಮ್ಮ ಹಾಕ್ರದನ್ನು ಕೈ ಹಿಡಿದು ಹಿಂದೂ ರಾಶಿ ತಿಳಿಸ ನಮ್ಮಣ್ಣನ ಆಮರ್ಶ. ಅಹೋ ಅಣ್ಣಗಳಿಗ, ನೀವು ದಾರು ಇಲ್ಲಿ ಗೇತಕ್ಕಾಗಿ ಬಂದಿರುವಿರಿ. ನಿಮ್ಮ ಹಿಡಿದುಕೊಂಡವರ ಸಮಗ್ರ ಸುಂದರ ನನ್ನನ್ನು ಎಳೆದುಕೊಂಡು ಹೌದು ಸುಂದರ ಅಣ್ಣಯ್ಯ ಸುಂದರ ಏನು ಕೇಳಿರಿ? ಅದೇ ಚೆನ್ನಾಗಿ
ನ್ಯಾಯವೇನೋ ದಾನವೇನ ನೀವು ಬರೆಯೋದು ನಮ್ಮೇಲಿನ ಆದೆಯಿಂದ ಎನ್ನ ಕಾಣೋದು ಎನ್ನ ಬಯಸೋದು. ಏನು ಅರಿಯದ ಎನ್ನ ಕಾಂತನಿಲ್ಲದ ಸಮಯದಲ್ಲಿ ಒಂಟಿ ಹೆಣ್ಣೆಂದು ತಿಳಿದುಕೊಂಡು ನನ್ನನ್ನು ಈ ರೀತಿ ಕಾಡುವುದು ನಿಮಗೆ ತರವಲ್ಲ. ಅದು ಯಾತಕ್ಕೆ ಬರಲ್ಲ ಸುಂದರಿ? ನಿನ್ನನ್ನ ಕಾಡುವುದು ಒಳ್ಳೆಯದಲ್ಲ ಅಣ್ಣ, ಎನ್ನ ಬರುವುದು ನಿಮ್ಮಿಬ್ಬರಿಗೆ ಪುಣ್ಯ. ಹೇ ಮಧುರವಾಗಿ ಅಣ್ಣಯ್ಯ, ನಿನ್ನ ಗಂಡನ ನಮ್ಮ ಭೀಕ್ತ ತರಕ್ಕೆ ಎದುರು ಹೊಡೆಯುವುದಲ್ಲ. ಎದುರು ಓಡಿಲ್ಲ ಅಂತ ಗಂಡನ ಕೂಡ ನೀರೇ ಸುಮ್ಮಡಿವೆ. ಹೇ ಸುಂದರಿ, ಅಣ್ಣಯ್ಯ, ಆದ ಕಾರಣ ನಮ್ಮಣ್ಣನೇ ಗಂಡನನ್ನು ಪ್ರೀತಿಸು. ನಿನ್ನನ್ನು ತರ ಮಹಾರಾಣಿ ಅಂತ ಆಡಿಕೊಳ್ಳುವ ಸುಂದರ ಸತ್ಪ್ರೇತ ಸುಮ್ಮನೆ ಎಲ್ಲ ಹಿಂದೆ ಬಂದರೆ ಸರಿ, ಇಲ್ಲವಾದರೆ ಬಂದ ನಿನ್ನ ಜಡ ಬಿಡುಗಡೆ ನಾನೇ ಇಡೀ ನಮ್ಮವರು ಬಂದಿರ್ತಾರೆ. ಅದೇ ಲಕ್ಷ್ಮಿ ಅಣ್ಣಯ್ಯ, ಆ ಪಕ್ಷಿ ನಿನ್ನ ಖುಷಿ ಬಂದರೆ ಅವ್ರ ಸಿಲಾವನ್ನು ಸಾಕ್ಷಿ ಅವ್ರಿಗೆ ನಾನೇ ಅಣ್ಣಯ್ಯ, ಈ ಸಿದ್ಧವಾದ ಸಂಸ್ಥೆ ನಾರೇ ನಿನ್ನ ಪರಾರೆ ಎಲ್ಲ ದುರ್ಮಾರ್ಗರೇ, ಅಧಮರೇ, ನನ್ನ ಪತಿಯು ಪರಾರಾಗಿಲ್ಲ. ಎಲ್ಲಿ ಹೋಗಿರೋ ಸುಂದರ ವಿಶ್ರಾಂತಿ ತೆಗೆದುಕೊಂಡು ಬರೋದಕ್ಕೆ ಹೋಗಿರೋನು. ಕಡಿಮೆ ಕೆಲಸ ಸುಂದರ ಹೇಳಿ, ನೀವು ಚೆನ್ನಾಗಿ ಕೇಳಿರಿ. ಸಭೆಯಲ್ಲಿ ಒಂಟಿ ಎಣ್ಣೆಂದು ತಿಳಿದುಕೊಂಡು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವಿರಾ? ಹೆಣ್ಣು ಸಣ್ಣ ಮನಸ್ಸು ಮಾಡಿಕೊಂಡು ಮಣ್ಣು ತುಳಿದರೆ ನಿಮ್ಮ ವಂಶವು ಹಾಳಾಗಿ ಹೋಗುವುದು. ಅಮ್ಮನೆಯನ್ನ ತಂದೆಗೆ ಬರೆದರು ಭ್ರಷ್ಟ, ಪರಮ ಪಾಪಿಷ್ಟ. ಉಚ್ಚಮುಂಡೆ ಎಚ್ಚರ ತಪ್ಪಿಚ್ಚಿನಂತೆ ಮಾತನಾಡಿದೆ ನಿನ್ನ ತಂತ್ರ ದುಡಿವೆ ಮೂರ್ಖನೇ, ನಮ್ಮ ಸ್ವಂತರನ್ನು ನಾವು ಬಿಡೋರಲ್ಲ, ಖಂಡಿತವಾಗಿ ನಿನ್ನ ಗಂಡನ ಜೀವನವನ್ನು ಉಳಿಸಿರಲ್ಲ. ಆದ ಕಾರಣ ನಮ್ಮಣ್ಣನೇ ಮನಸ್ಸಿದೆ ಎಲೆ ಎಣ್ಣೆ ಇಲ್ಲದಮ್ಮ, ಎಲ್ಲ ಮಾತಿಗೆ ಅವಸರವಾಗಿ ನಮ್ಮ ಹಾದ್ರದನನ್ನು ಕೈ ಹಿಡಿಯ ಸುಖೋಪರ ಇಂದು ರಾತ್ರಿ ತೀರ್ಸು ನಮ್ಮ ಅಣ್ಣನ ಆಪಾಸ್ಯ ಹಾಗೆ ಹುಚ್ಚಿಕೊಂಡೆ ಭಂಡ ಇಲ್ಲಿ ಕಡಿಮೆ ಗಂಟೆಗಳನ್ನು ಮಾತಾಡ್ತಿಲ್ಲ. ಸಹಜವಾಗಿ ಮಾತನಾಡುವೆನು. ಏ ಸುಂದರಿ, ಇಲ್ಲದಮ್ಮ, ಹಿಂದೆ ಸ್ವಲ್ಪ ಹೆಚ್ಚಿಸಬೇಡ. ಹಿಂದೆ ಗಣ ಕಳಿಸಿಕೊಂಡು ಗೋಳಾಡಬೇಡ. ಇದು ಸುಖವಾಗಿ ಬಹಳ ಮಾತಾಡ್ತಿದ್ದೇವೆ. ಈ ಕಲಿ ಕಟ್ಟು ಸತ್ತು ಕೂಡ ಸುಖವಾಗಿ ಪಡು. ಇಲ್ಲವಾ
ಮಾಡ್ತೀವಿ ನಾವು ಮುಂದೆ ರಕ್ಕಸನೆ ಬಿಡು ನೀನು ಬುದ್ಧಿ, ಏಳಬೇಡ ಚಂದದ ಸುದ್ದಿ. ರಕ್ಕಸನೆ ಬಿಡು ನೀನು ಬುದ್ಧಿ, ಏಳಬೇಡ ಚಂದದ ಸುದ್ದಿ. ಅಣ್ಣನಾಡಿ ನಿನ್ನ ಸೋದರಿ, ಅಣ್ಣನಾಡಿ ನಿನ್ನ ಸೋದರಿ. ಎಲ್ಲಿಟ್ಟು ಬರದರೆ ದೂರ, ದೂರನೇ ದಾರಿ. ನ್ಯಾಯವೇನು ಎಲ್ಲವೋ ರೀತಿ ನೀತಿ ಇಲ್ಲದ ಕೋತಿಗಳೇ, ತಗೊಂಡು ಮಗದವಳೆ ನಿಮ್ಮ ಅಜ್ಞಾನಕ್ಕೆ ನಾನೇನು ಹೇಳಲಿ? ಏನು ಸವಿಸ್ತರವಾಗಿ ಹೇಳು ಇದಕ್ಕೊಂದು ಸಂದೇಶವನ್ನು ಹೇಳ್ತೇನೆ, ಚೆನ್ನಾಗಿ ಕೇಳಿ. ಗಿಡದ ಮೇಲೆ ಹಣ್ಣನ್ನು ಬಯಸಿದಂತೆ ಬಯಸಿದಂತೆ ಸೇದ ಬಾವಿಯನ್ನು ನೀರ್ಕೊಂಡು ಸೊಂಕುವ ಆಸೆ ಪಟ್ಟಂತೆ ಆಸೆ ಪಟ್ಟಂತೆ ಬರುವ ಸುಂದರ ಅದರಂತೆ ನೀವು ನನ್ನನ್ನು ಆಸೆ ಪಡುವುದು ತರವಲ್ಲ. ಅದ್ಯಾಕೆ ತರವಲ್ಲ ಮಾರ್ರೆ? ಮೂರ್ಖ! ಮಾಡಿದ್ರೆ ಎನ್ನೋ ತರ್ಕ. ಆ ಹೇ ನಾರಿ ಚೀರ ಕಳೆದ ಉತ್ಪೈಸದ ಸುಂದರ ಭಂಡ ನಿನ್ನ ರೂಪ ನಾವು ಕಂಡು ಚಂದ್ರ ನಂದ ನೆಟ್ಟಿ ನಮ್ಮಣ್ಣನು ಮನಸೋದ್ರಲ್ಲ ನಿನ್ನ ರೂಪ ಕಂಡು ಚಂದ್ರನು ಅಂದಗಟ್ಟಿ ಎಂದೆಂದಿಗೆ ಸರಿಯಾಗಿಲ್ಲಂದರು ಕಣ್ಣು ಮರೆಯಾಗಿ ಅಮಾವಾಸ್ಯ ದಿನ ಒಂದು ದಿನ ಯಾರಿಗೆ ಕಾರಣಂತೆ ಕಣ್ಣು ಮರೆಯಾದರು ಲೇ ಸುಂದರ ನಿನ್ನ ನೇತ್ರ ಕಂಡು ಕಮಲ ಬಾಧ್ಯವಾಗಿದ್ದು ನಿನ್ನ ಬಡೆ ನುಡಿಯನ್ನು ಕಂಡು ಸರ್ಪ ಉಚ್ಚಕ್ಕಿತು ನಿನ್ನ ಜಡಿಯ ಕಂಡು ಸರ್ಪ ಉಚ್ಚಕ್ಕಿತು ಇಲ್ಲೇ ಸುಂದರಿಗೆ ಲಕ್ಷ್ಮಿ ಅಂಬನಾರಿ ಲಕ್ಷ್ಮಿ ಅಂಬನಾರಿ ಬೇರೆ ಕೂಡ ನಮ್ಮ ಅಣ್ಣನ ಒಂದು ಸಾರಿ ಏನ್ ವಿಶ್ವಸಿದ್ದಿ ನೀನಿಂದ ಆಚರಿಸಿದ್ದೆ ಭಂಡ ಬಾಸು ಕರ್ಮವೆಲ್ಲರಿಗೂ ನಮ್ಮ ಮಾತು ನೀರಿಲ್ಲ ಮೂರ್ಖ ನಮ್ಮಲ್ಲಿಲ್ಲವೇ ಆದ್ರೆ ನೀನು ಸುಖ ಬಹಳ ವಾಪಸ್ ಇದ್ದರೆ ಆದ್ರಿಂದ ಆ ಬರ್ತು ಬಿಡ ಆ ವ್ಯಕ್ತಿಗಳು ಹಾಗೆ ಸುಂದರಿ ಎನ್ನ ಸಾವಿರ ಮಾಡಕೊಳ್ಳೋ ವಾಪಸ್ ಇದ್ದರೆ ಈ ಕಲಿಕನ್ನು ಸುತ್ತ ಸುಖ ಕೊಡು ಎಲ್ಲ ಲಕ್ಷ್ಮೀ ಸುಂದರಿ ಇದಕ್ಕೆ ನಾಳೆ ವೈಯಾರು ದುರ್ಮಾರ್ಗರೇ ದುರ್ಮಾರ್ಗರೇ ನಿನ್ನ ಶ್ರೇಷ್ಠ ಪತಿಯೇ ವಿಷ್ಣುವಿಯೋ ಅವನ ಎಲ್ಲಿರುವ ಸುಂದರ ಎಲ್ಲವನೇ ಎಲ್ಲಿರುವ ಸುಂದರಿ ಆತನನ್ನು ಬಿಟ್ಟು ಅರಿಗಳಿಗೆ ಕ್ಷಣ ಮಾತ್ರ ಜೀವಿಸಲು ಸಾಧ್ಯವಿಲ್ಲ. ಸುಂದರ ಸುಮ್ಮನೆ ಎನ್ನ ತಂದೆಗೆ ಬರದಿರಬೇಕ ನೀವಿಬ್ಬರು ಎಂತ ಪರಮ ಪಾಪಿಷ್ಟ. ಈ ಭ್ರಷ್ಟ ಲಕ್ಷ್ಮಣ ನುಡಿಗಳನ್ನು ಕೇಳಿದೆಯಾ? ದೇಶಪತಿ ಅಂತೆ ಈ ಮಾತಕ್ಕೆ ಮರ ತಕ್ಷಣವನ್ನು ಕಟ್ಟಿಟ್ಟ ಬಿಡಲ ಆ ಹೇಳ್ತಾರೆ ಮೂರ್ಖನೇ, ನಿನ್ನ ಪತಿಯ ಸುದ್ದಿಯನ್ನು ಮುಂದೆ ತಿದ್ದಿ ತಿದ್ದಿ ಹೇಳಬೇಡ. ನಮಗೆ ಭಯಪಟ್ಟು ನಿನ್ನ ಗಂಡನ ಪ್ರದರ್ಶನ ಓಡಿ ಹೋದರಲ್ಲ ಆದ ಕಾರಣ ನಮ್ಮ ನಗರಸಭಾ ರೂಪವತಿ ಇಲ್ಲಾದರೆ ಬಂದವರು ಸುತ್ತತೆ ಹಾಗೆ ಸುಂದರಿ ರಾಧಮ್ಮ ಈ ಲೋಕ ಚಾರ್ಜ್ ಮಾಡೋದು ಮಾರ ನಿಮ್ಮ ಗಂಡನ ಯಾವತ್ತ ನೀನೇ ಒಳ್ಳೆದು. ಓಡೋಡ ಹಾಗೆಲ್ಲ ಅವ್ರು ಹೆಣ್ಣು ಸಂಬಳಕ್ಕೆ ಬಂದಿಲ್ಲ ಈ ಕಥೆಯಲ್ಲಿ ತೆಗೆದು ಬಿಡಿವೆ ಆಯ್ತು ಸುಂದರಿ ಮೂರ್ಖ, ಆತು ಬಾಕಿ ನಿಂತ್ಕೊಂಡು ಬಿತ್ತಿರ್ಸಬೇಡ ಓಡೋಡ ಹಾಗೆಲ್ಲ ಬೆಳೆದ ಬಾಲಪಟ್ಟಿರೋದು ಬೆತ್ತಿಸಲು ಸುಂದರಿ
ಮನೆ ಬಿಟ್ಟು ಬಡಿಗಳಿಗೆ ಇನ್ನೊಂದು ರೂಪಕ್ಕೆ ಆದ್ರಿಂದ ಕರಿಬೇಡಿ ಅಲ್ಲ ಆದ್ರಿಂದ ಮರ್ತಿ ಬಿಡ ಆ ಕೈಲ ಇಷ್ಟು ಕೊಲ್ಲು ನಾಳೆ ತಕ್ಕಂಗೆ ನಾಳೆ ಒಳ್ಳೆಯದು ಎಲ್ಲ ದುರ್ಮಾರ್ಗರೇ ದುರ್ಮಾರ್ಗರೇ ಎಲ್ಲ ಅಧಮರೇ ನನ್ನ ತಂದೆಗೆ ಬಂದರೆ ನಿಮ್ಮ ವಂಶ ಹಾಳಾಗಿ ಹೋಗುವುದು ಕೈಕಾಲುಗಳು ಕತ್ತರಿಸಿ ನಿನ್ನ ಛೇದಿಸಿ ಬಿಡುವೆನು ನಿನ್ನ ಕಾಲುಗಳಿಗೆ ಮುಳ್ಳು ಮುರಿಯಲು ನಿಮಗೆ ಶಾಪ ನಿನ್ನ ಶಾಪ ಏನಾಗುವುದಿಲ್ಲ ಸುಂದರ ನಮ್ಗೆ ಏನು ಕೇಳಿದೆ ಸುಂದರ ಶಾಪ ನನ್ನ ತಂದೆಗೆ ಬಂದರೆ ನಿಮ್ಮ ವಂಶ ಹಾಳಾಗಿ ಹೋಗುವುದು ನಿನ್ನ ಅಂಶ ಪೂರ್ತಿ ವಂಶದಿಂದ ಬೆಂಕಿ ಬೀಳುವುದು ನಿನ್ನ ಕೈ ಕಾಲುಗಳು ಕತ್ತರಿಸಿ ಹೋಗುವು ನಿನ್ನ ಗಂಡನ ಕೈಕಾಲು ಮುರಿಬಿಡುವ ಸುಂದರ ಅಲ್ಲೆಲ್ಲ ಉದುರಿ ಹೋಗುವು ನಿಮ್ಮ ಗಂಡನ ಅಲ್ಲ ಉದ್ರವಲ್ಲ ಸುಂದರ ನನ್ನ ತಂದೆಗೆ ಬರದಿರು ಮೂರ್ಖ ಮಾಡದಿರು ಎನ್ನುವ ತರ್ಕ ಕಂಡು ಮುಂದೆ ಸಹಜವಾಗಿ ಹೇಳುವೆನು ನಮ್ಮ ರಾಜಕೀಯಕ್ಕೆ ಪ್ರೀತಿ ಬರುವುದು ಆ ಬಟನ್ ಅಣ್ಣ ಶಕ್ತಿ ಸೋದರ ಈ ಕೈಯ ಬಿಡಿ ಮಾತು ಕೇಳಿದ್ಯಾ ಕೇಳಿದ್ರಲ್ಲ ಮಾತು ಬರೆಯೋದು ನಮ್ಮ ನಾಳೆ ಕೇಳಿದ್ರಿ ಪ್ರಸಾದನ ಆ ಹೇ ಮಾರಿ ಹೇಳಿದ್ರು ಕೇಳವು ಇನ್ನೊಂದು ಸಾರಿ ಚೆನ್ನಾಗಿ ಹೇಳೋದಮ್ಮ ಇಂದ್ರನ ಆಲಿ ಎಂದು ಬಯಸದಂತೆ ನಮ್ಮ ಹೋದಲ್ಲಿ ನಿನ್ನನ್ನು ಬಯಸಬೇಕಿದ್ದಾರೆ ನಾರಿ ಇಡೀ ನಮ್ಮ ಹೊರಮಂದಿರಕ್ಕೆ ತಾರೆ ಅಣ್ಣಯ್ಯ ನಾನೆಷ್ಟು ಬೇಡಿಕೊಂಡಿರುವ ಒಂದೇ ಕಣವನ್ನು ಹೇಳ್ತಿರುವಿರ ಹೌದು ಸುಂದರೇ ಏನು ಕೇಳಿದೆ ಅದೇ ಚೆನ್ನಾಗಿ ಸುಂದರ ಸೈರಿ ಸಲಾರೆ ಈ ಮನದ ತಾಪ ಸಗಟವು ಸಂತಾಪ ಬಿಡುಗಡೆಯ ದೇವ ಬಿಡುಗಡೆಯ ದೇವ ನಾನೆಷ್ಟು ತೆರವುಗೊಡ್ಡಿ ಕರಮುಗಿದು ಬೇಡಿಕೊಂಡರೂ ನೀವು ಒಂದೇ ಅರ್ಥವನ್ನು ನಾವು ಮಾತ್ರ ಬಿಡೋದಲ್ಲ ಸುಂದರ ನನ್ನನ್ನು ನಿಮ್ಮ ಒಡ ಹುಟ್ಟಿದ ತಂಗಿ ಎಂದು ತಿಳಿದುಕೊಂಡು ಎನ್ನ ಸರಿಯನ್ನು ಬಿಟ್ಟು ಬಿಡಿದ ಅಣ್ಣ ಬರುವುದು ನಿಮ್ಮಿಬ್ಬರಿಗೆ ಪುಣ್ಯ ಹಾಗೆ ಸುಂದರಿ ಗೋಲಾರದೆ ಅಣ್ಣಯ್ಯ ನನಗೆ ನಿಮ್ಮ ಮನ ಕಲಿಯಿತು ಆದ ಕಾರಣ ಸರಿ ಬಿಟ್ಟುಬಿಡಿ ಇನ್ನು ಹೋಗಬಹುದು ಆಹೋ ಅರ್ಜುನ ಪ್ರಸಾದನ ಆಹೋ ಶಕ್ತಿ ಸೋದರ ಬಿಟ್ಟು ಬಿಡು ಒಳಗೆ
ಕುಳ್ಳ ರಕ್ಕಸರ ಕೈಗೆ ಒಪ್ಪಿಸಿ ಕಳ್ಳನಂತೆ ಎಲ್ಲಿ ಮಾಯವಾಗಿ ಹೋಗಿದೆ ಪ್ರಿಯ. ಮಾಡಬಾರದು ಇಂತ ಅನ್ಯಾಯ. ಹೇ ನಾರಿಮಣಿ ಇನ್ನ ಮೋಹದರಗಿಣಿ ಕಾಂತ, ದುಷ್ಟ ದಾನವರು ಕೂಡ ಯುದ್ಧ ಮಾಡಿ ಜಯಿಸಬೇಕಾದರೆ ಅವರಿಗೆ ಯಾವತ್ತು ಚಿಗುಳೊಡನೆ ಕದನ ಮಾಡಿದರೂ ಮರಣ ಬಾರದಂತೆ ಆ ಪರಶುವನು ವರವನ್ನು ಕೊಟ್ಟಿರುವೆನು. ಹೇ ಸುಂದರಿ, ಸುಂದರ, ಆದ ಕಾರಣ ಅದರ ಮರ್ಮವನ್ನರಿತು ನಾನು ಕಾಣದಂತೆ ಮಾಯವಾದನು. ಹೇ ಮೋಹನಾಂಗಿ, ಮೋಹನಾಂಗ, ಆದರೆ ಇನ್ನು ಮುಂದೆ ಆ ರಕ್ಕಸರನ್ನು ಸಂಹರಿಸುವುದಕ್ಕಾಗಿ ತಕ್ಕ ಯೋಚನೆಯಲ್ಲಿ ಮಗ್ನನಾಗಿರುವನು. ಹೇ ಮೋಹನಾಂಗಿ, ಕಾಂತ, ಇಂಥ ಸಮಯದಲ್ಲಿ ಅವಸರ ಪಡೆಯುವುದು ಸರಿಯಲ್ಲ ನಾರಿ ಎನ್ನ ಮುದ್ದಿನ ಹರಗಿಣಿ. ಇನ್ನೂರು ಒಂದು ರಾಜ ಪ್ರಭಾವ ಮೂರು ಪೂಜಾ ವರದರಾಜ 501 ವೆಂಕಟ ಗಂಗನ 501 ಚಿಕ್ಕಬೇಡಿ ಗಣೇಶಪ್ಪ 100